ಕರುನಾಡ ಚಕ್ರವರ್ತಿ ಶಿವಣ್ಣಗೆ 63ನೇ ಹುಟ್ಟುಹಬ್ಬದ ಸಂಭ್ರಮ. ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸಿದ್ದಾರೆ ಶಿವಣ್ಣ, ಸಂಭ್ರಮಿಸಿದ್ದಾರೆ. ಶ್ರೀಮುತ್ತು ನಿವಾಸದಲ್ಲಿ ಅಭಿಮಾನಿಗಳ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಶಿವಣ್ಣ ಬರ್ತ್ಡೇ ಹಿನ್ನೆಲೆ ಯುಎಸ್ಎಯಿಂದ ವೈದ್ಯರು ಆಗಮಿಸಿದ್ರು. ಶಿವಣ್ಣಗೆ ಚಿಕಿತ್ಸೆ ನೀಡಿದ್ದಂಥ ವೈದ್ಯರು ಯುಎಸ್ಎಯಿಂದ ಆಗಮಿಸಿದ್ದು ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ. ಮೂವರು ವೈದ್ಯರಿಗೆ ಶಿವಣ್ಣ ಹಾಗೂ ಗೀತಕ್ಕ ಸನ್ಮಾನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ದುಬೈನಲ್ಲಿ ನಡೆಯುವ ಕರ್ನಾಟಕ ರಾಜ್ಯೋತ್ಸವ 2025ರ ಮುಖ್ಯ ಅತಿಥಿಗಳಾಗಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಭಾಗಿಯಾಗಲಿದ್ದಾರೆ. ಶಿವಣ್ಣ ಅವರ ಜನ್ಮದಿನದ ಭವ್ಯ ಸಂದರ್ಭದಲ್ಲಿ ಕನ್ನಡಿಗರ ಕೂಟವು ದುಬೈ ಗಲ್ಫ್ ಕನ್ನಡ ಮೂವೀಸ್ ಸಹಯೋಗದೊಂದಿಗೆ ನವೆಂಬರ್ 8ರಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಪೋಸ್ಟರ್ನ ನಟ ಶಿವರಾಜ್ಕುಮಾರ್ ಅವರು ಬಿಡುಗಡೆ ಮಾಡಿದ್ರು. ಆ ದೃಶ್ಯಗಳನ್ನು ನೀವು ಗಮನಿಸ್ತಿದ್ದೀರಾ. ದುಬೈನಲ್ಲಿ ನಡೆಯುವಂತಹ ಕಾರ್ಯಕ್ರಮದ ನಿಮಿತ್ತವಾಗಿ ನೋಡಿ ಈ ಒಂದು ಪೋಸ್ಟರ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ದುಬೈನಲ್ಲಿ ನಡೆಯುವಂತಹ ಕರ್ನಾಟಕ ರಾಜ್ಯೋತ್ಸವ ಅಂದರೆ 2025ರ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಯಾಗಿ ಮುಖ್ಯ ಅತಿಥಿಯಾಗಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಈ ಖುಷಿ ಸಂಭ್ರಮ ಅನೇಕರಲ್ಲಿದೆ. ಶಿವಣ್ಣ ಅವರ ಜನ್ಮದಿನದ ಈ ಸಂದರ್ಭದಲ್ಲೇ ಈ ಒಂದು ಒಳ್ಳೆ ಸುದ್ದಿಯನ್ನು ಕೇಳಿರುವಂಥ ಅಭಿಮಾನಿಗಳು ಕನ್ನಡಿಗರ ಕೂಟವು ದುಬೈ ಗಲ್ಫ್ ಕನ್ನಡ ಮೂವೀಸ್ ಸಹಯೋಗದೊಂದಿಗೆ ನಡೆಯುವಂಥ ಈ ನವೆಂಬರ್ 8ರ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಪೋಸ್ಟರ್ ಬಿಡುಗಡೆ ಮಾಡಿರುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಶಿವರಾಜ್ಕುಮಾರ್, ಗೀತಕ್ಕ ಸೇರಿದಂತೆ ಅನೇಕರು ಈ ಒಂದು ಪೋಸ್ಟರ್ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ 2025ರ ಈ ಒಂದು ರಾಜ್ಯೋತ್ಸವ ದುಬೈನಲ್ಲಿ ನಡೆಯುತ್ತೆ. ದುಬೈನಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಆಗಿ ಶಿವಣ್ಣ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿರೋದು. ನವೆಂಬರ್ 8ನೇ ತಾರೀಕು ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಲಾಗಿದೆ. 8ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದ ನಿಮಿತ್ತ ಇವತ್ತು ಶಿವಣ್ಣ ಬರ್ಡೇ ಕೂಡ ಆಗಿರೋದ್ರಿಂದ ಈ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಿದ್ದಾರೆ. ಎರಡೆರಡು ಸಂತಸಗಳನ್ನು ಹಂಚಿಕೊಂಡಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಇವತ್ತು 63ನೇ ವಸಂತಕ್ಕೆ ಕಾಲಿಟ್ಟಿರೋದು ಶಿವಣ್ಣ. ಅದರ ಬೆನ್ನಲ್ಲೇ ಈ ಸಂಭ್ರಮವೂ ಕೂಡ ಇದೆ. ದುಬೈನಲ್ಲಿ ನಡೆಯುವಂಥ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶಿವರಾಜ್ಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ.